ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೇನು ವಿಷಯ ಅಂತಂದರೆ, ನಾನು ಮಲಗಿ ಹುಷಾರಿಲ್ದಂಗೆ ಎದ್ದಿದ್ದಾಯಿತು. ಸೊ ಇವಾಗ ಇಲ್ಲೊಬ್ಬರು ಮಲ್ಕೊಂಡಿದ್ದಾರೆ, ಈಗ ಹುಷಾರಿಲ್ಲದೆ ಮಲಗಿದ್ದಾರೆ. ಹಾಯ್ ಚಂದನ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆದ್ರೆ ಯಾಕೆ ನಿಮ್ಮಮ್ಮ ಈ ಥರ ಆಡ್ತವ್ರೆ? ನಮ್ಮಮ್ಮಂಗೆ ಹಂಗೆಯ ಸುಮ್ಮನೆ ಹಂಗೆಯಾ? ದಿಮ್ಮನೆರಂಗ ಏಯ್ ಎಲ್ಲ ಮಾತಾಡಬಾರ್ದು. ಈ ಫ್ರೂಟ್ಸ್ ತಿನ್ನಬೇಕು, ಈ ಮಾತ್ರೆ ತಗೊಬೇಕು ಅಂತ ಮೇಡಮ್ ಈ ಥರ ಮಕ್ಕದ ಮೇಲೆ ಬಟ್ಟೆ ಹಾಕೋ ಮಲಗಿರೋದು. ಒದ್ದೆ ಬಟ್ಟೆ ನಾನು ಹಾಕಿರೋದು, ಅಷ್ಟು ಮೈ ಬಿಸಿ ನೋಡಿ. ಒಂದು ಸ್ವಲ್ಪ ನಾನು ಹೊರಗಡೆ ಕೆಲ್ಸಕ್ಕೆ ಹೋದರೆ ನಮ್ಮ ಮನೆ ಈ ಥರ ಸ್ಥಿತಿಲಿರುತ್ತೆ. ಯಾರು ಕೂಡ ಕ್ಲೀನ್ ಮಾಡಲ್ಲ ನನ್ನ ಬಿಟ್ಟು. ಮಕ ತೋರಿಸಿ, ಒಂಚೂರು ಮಕ ತೋರಿಸಿ. ನೀವು ನಿಜವಾಗ್ಲೂ ಮನೆ ಕ್ಲೀನ್ ಮಾಡ್ತೀರಾ? ಹೌದು, ಮಾಡ್ತೀನಿ. ಅಲ್ಲ, ಈ ಥರ ಸುಳ್ಳು ಹೇಳಕ್ಕೆ ನಿಮ್ಗೇನು ಅನಿಸ್ತಿಲ್ವಾ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಓ ರಿಯಲಿ? ಎಸ್, ಆಫ್ ಕೋರ್ಸ್. ಓಕೆ, ಒಂದು ಸ್ವಲ್ಪ ಹಣ್ಣೆಲ್ಲ ತಿನ್ನಿಸ್ಬಿಟ್ಟು, ಊಟ ತಿನ್ನಿಸಿ, ಮಾತ್ರೆ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಮುಖ ನೋಡಿ, ಮುಖವಾ ದಬಾಕಿಸ್ಬಿಡು. ಆಫ್ ಮಾಡೋದನ? ಊಟ ಮಾಡ್ತಾ ಇಲ್ಲ, ಹಣ್ಣು ತಿಂತಿಲ್ಲ ಅಂತ ನಾನು ಕೊರಗ್ತಾ ಇದ್ದೀನಿ. ನೀನು ಇದು ಹಾಕೊಂಡು ಹಿಂಗೆ ಮಾಡ್ತಿದ್ದಿಲ್ಲ, ಹೊಟ್ಟೆ ಉರಿಸ್ತೀನಿ. ನಿಂಗೆ ಏನು ಅನಿಸ್ತಾ ಇಲ್ವಾ? ಹೊಟ್ಟೆ ಉರಿಸ್ತಾ ಆರಾಮಾಗಿದ್ದೀನಿ ಅಂದೆ ನಾನು. ನೋಡಿ, ಈ ಸಾಮಾನು ಚೆನ್ನಾಗಿತ್ತು. ಅಮ್ಮ ತಿರುಗಿಲಿ, ತಲೆ ಗಂಟಾಕಿರೋದ್ರಲ್ಲಿ ಚೈನೀಸ್ ಒಳಗೆ ಕಾಣಿಸ್ತೀಯಾ? ಏನವ್ವ ಮದುವೆನ ವ್ಲಾಗ್ ಮಾಡ್ದಳು, ಇವಾಗ ಕಂಡ್ಬಿಟ್ಟಿದ್ಯಾ? ನಿಮ್ಮನೆ ರಂಗ ಅಂತವ. ಯಾಕವ? ಮೊಬೈಲ್ ಅಂಗಡಿ? ಏನು ಮೊಬೈಲ್ ಅಂಗಡಿ? ಎಂಥದವು ಮೊಬೈಲ್ ಅಂಗಡಿ? ಇನ್ನೊಂದು ಸೇವ್ ಮಾಡೋರು ಚಂದ. ಗೋಲ್ಡ್ ಜ್ಯುವೆಲ್ಲರ್ಸ್, ರಾಜು ಚಿನ್ನ. ನಾನು ಇದು ಯಾರು ಚಿನ್ನ ಅಂದರೆ ಚಿನ್ನಂಗಡಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಅದೇ ಚೈನೀಸ್ ಅಂಟಿ ಥರ ಕಾಣಿಸ್ತಾ ಇದೆಯಾ? ಬೇಸ ತಗೋರಿ, ನಿನ್ನ ಕಾಲು ಎತ್ತಿ ಎತ್ತಿ ಹಾಕ್ಬೇಕು. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೇಳ್ತಾರೆ, ನಿಮ್ಮ ಗಂಡನ ಜೊತೆ ಯಾಕೆ ನೀವು ವಿಡಿಯೋ ಮಾಡಲ್ಲ, ರೀಲ್ಸ್ ಮಾಡಲ್ಲ, ಬ್ಲಾಗ್ಸ್ ಮಾಡಲ್ಲ ಅಂತ. ಏನಂತ ಹೇಳಿ ನಾನು ಅವ್ರಿಗೆ? ನಿಮ್ಮನ್ನು ಬ್ಲಾಕ್ ಮಾಡಿದ್ದೀನಿ ಅಂತ ಹೇಳ. ಏಕೆ? ನಂಗೆ ಯಾವಾಗಲೂ ಹುಷಾರಿಲ್ದಂಗೆ ಆಗುತ್ತಲ್ಲ, ಏನು ಹೇಳ್ತೀರ ಅದ್ರ ಬಗ್ಗೆ? ಯಾಕೆ ಕರ್ಕರ್ ಕಾಣ್ತಾ ಇದ್ದೀವಿ, ಬ್ಲ್ಯಾಕ್ ಕಾಣ್ತಾ ಇದ್ದೀವಿ ಅಂದ್ರೆ? ಏಯ್ ಲೈಟಿಂಗ್ಸ್ ಇಲ್ಲ ಅದಕ್ಕೆ. ಇದು ಏನದು ರ್ಯಾಪ್ ಸಾಂಗ್. ಯಾಯ್ ನಾನು ಮೈಕಲ್ ಜಾಕ್ಸನ್, ಇವಳು ಸೈಕಲ್ ಓಡಿಸೋಳು, ನಾನು ಇಂಟರ್ನ್ಯಾಷನಲ್, ನೀ ಖರಾಬ್ ಲೋಕಲು. ಈಗ ಒಂದು ಸ್ಮಾಲ್ ಜಗಳ ನಡೀತು, ಅದರ ಬಗ್ಗೆ ಕೇಳೋಣ. ಜಗಳದ ಬಗ್ಗೆ ಹೇಳಿ. ಹೇಳಿ ನಿಮ್ಮ ಅನಿಸಿಕೆ ಏನು, ಹೇಳಿ ಎದ್ದೇಳಿ. ಸುಮ್ನೆ ಬೈತಾರೆ, ಸುಮ್ನೆ ಕಿರ್ಚಾಡ್ತಾರೆ. ಅದಕ್ಕೆ ನೀನು ಹಾ, ನಾನು ಏನ್ ತಪ್ಪು ಮಾಡಿದೆ ಅಂತ ಬೈದಿದ್ದು? ಓಯ್ ಅಂತ ಕೆಲವೊಂದು ವಿಷಯದ ಬಗ್ಗೆ ಪರ್ಸ್ನಲಾಗಿ ಮಾತಾಡ್ತಿದ್ದಾಗ ಜಗಳ ಆಯಿತು. ಮನಸ್ಸಿಗೆ ತುಂಬ ಬೇಜಾರಾಯಿತು. ಬಟ್ ಆದರೂ ನಾನು ತುಂಬ ಸಹಿಸ್ಕೊಂಡು, ತುಂಬ ಅನುಸರಿಸ್ಕೊಂಡು, ಒಬ್ರು ಮಾತಾಡ್ಬೇಕಾದ್ರೆ ಒಬ್ರು ಮಾತಾಡಬಾರ್ದು, ಅನುಸರಿಸ್ಕೊಂಡು ಸಹಿಸ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ನನ್ನಂತೊಳನ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು. ಏನಂತೀರಾ? ಏನಂತೀರಾ? ನನ್ನಂತೊಳ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು. ಮದ್ವೆ ಸಾಕ, ನಾನ್ ಸಾಕ? ಹಂಗಾರೆ ಮುಂದಿನ ಜನ್ಮದಲ್ಲಿ ಬೇರೆಯವ್ಳು ಬೇಕಾ? Of course. Who goes?
ಇವರಿಷ್ಟೆಲ್ಲ ಮಾತಾಡಿದ್ಮೇಲೆ ನನಗೆ ಅವಮಾನ ಆಗಿದೆ. ಬಟ್ ಆದರೂ ನಾನು ಹಿಂಗೆಲ್ಲ ಒರೆಸ್ಕೊಂಡು ನಂಗೆ ಮುಂದಿನ ಜನ್ಮದಲ್ಲಿ ಏನು ನಾನು ಇದ್ರ ಬಗ್ಗೆ ಮಾತಾಡಲ್ಲ, ಯಾಕೆಂದರೆ ನಾನು ಗೃಹಿಣಿ. ಸೊ ಗೃಹಿಣಿ ಅಂದ್ಬಿಟ್ಟು ಕತ್ತಲ್ಲಿ ಯಾಕೆ ಚೇನಿಲ್ಲ ಅಂತ ಅಂದ್ಬಿಟ್ಟು ಸೆಕೆ ಸಿಕ್ಕಾಬಿಟ್ಟಿದಂಗೆ ಇಲ್ಲೆಲ್ಲ ಪಿಂಪಲ್ಸ್ ಆಗಿದೆ. ಸೊ ಹಾಗಾಗಿ ಕೇಳ್ತಾರೆ, ಯಾಕೆ ಕೇಳಲ್ಲ. ಸೊ ಓಕೆ ಬನ್ನಿ, ಏನು ತಿಂತೀವಿ ಅಂತ ತೋರಿಸ್ತೀನಿ. ಇವಳಿಗೆ ಏನೋ ಆಗಿತ್ತು, ಇವಳು ಅದೇನೋ ಹಠ ಮಾಡಿ ತರಿಸ್ಕೊಂಡಿದ್ದಾಳೆ. ಏನೋ ಆಗಿತ್ತು ಅಂದರೆ ದೃಷ್ಟಿ ಆಗಿತ್ತು, ದೃಷ್ಟಿ ಎಲ್ಲ ತೆಗ್ಸಾಕಿದ್ದೀವಿ. ನೀನೆಲ್ಲ ಹೇಳ್ತೀಯ ಅಂತಪ್ಪ ಛೀ. ಸೊ ನನ್ನ ಮಗಳಿಗೆ ಹುಷಾರಿಲ್ದಿದ್ದ ಕಾರಣಕ್ಕೆ ತುಂಬ ಬೌಸ್ಕೊಂಡಿದ್ಲು ಅಂದ್ಬಿಟ್ಟು ರೋಲು ಮತ್ತು ಪೀಸ್ ತರಿಸಿದ್ದೀವಿ. ಸೊ ಎಷ್ಟು 2 ಡೇಸಿಂದ ಹಠ ಮಾಡಿ ತರಿಸ್ಕೊಂಡಿರೋದು. ಈಗ ಚೆನ್ನಾಗಿ ತಿಂದ್ಬಿಟ್ಟು ಡಯಟ್ ಅಂತ ನಾಳೆ ಕೇಳ್ಬಿಡ್ತಾರೆ. ಏನಂತ ಹೇಳ್ತೀನಿ, ಡಯಟ್ ನಾನು ಅಂತ ಪರ್ಕೆ ಯಾಕೆ ಇಲ್ಲಿದೆ ಅಂದರೆ ದೃಷ್ಟಿ ತೆಗಿಯೋಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದಾರೆ. ತಿಂದ್ಮೇಲೆ ಡಯಟ್ ಮಾಡ್ತೀನಿ. ಅದೇನದು 2 ಸತಿ ಹೇಳೋದು ಯಾಕೆ ಅಂದರೆ ಕಣ್ಣಿಂಗೊಟ್ಟು ಅಲ್ಲವಾ ತೋರಿಸ್ಬೇಡ. ಕಟಿಂಗ್ ಶೇವಿಂಗ್ ಆಗಿ ಆಮೇಲೆ ಅದು ಸಾಂಗ್ ಬರುತ್ತಲ್ಲ, ರಮೇಶ್ ಸಾಂಗ್, ಅದು ಸುಂದರ ಅಂತ ಅದನ್ನ ಹಾಕ್ತೀನಿ. ಅಲ್ಲ ನೋವಿ, ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿದೆಯೇ? ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯೇ? ಹೇಳಿ, ನಿಮಗೆ ಜ್ವರ ಹೋಗಿದೆ? ನಿಮ್ಮ ಜ್ವರದಲ್ಲಿ ಏನಿದೆ? ಏನೂ ಇಲ್ಲ. ಮತ್ತೆ ಇನ್ನೇನಿತ್ತು? ನಂಗೆ ಆಡಿಲಿ ಕಾಪಿರೈಟ್ ಬರುತ್ತೆ, ಅದ್ರ ಆಫ್ ಮಾಡಿ. ನನ್ನ ಮಗು ಐತೆ, ನಂದೇ ಮಗು ಸುರಸುಂದರಿ. ಇವಳೊಂದು ಸಾಂಗ್. ಯಾರಿವಳು ಸೂಜಿ ಮಲಿ ಕಂಡವಳು. ನೀನು ಹೇಳು, ನೀನು ಓ ಅಂತ. ರಾಮನಳಿ ತೋಟದಲ್ಲಿ ಕದ್ದೊಯ್ಯವಳು ತಿಂದವಳು. ಏನು ಒಂಥರ ಕೆಡ್ತಾಗ ನಗ್ತೀನಿ ನಾನು. ನಿಂಗೆ ರಿಯಲೈಸ್ ಆಗೋಯ್ತು. ಮುದ್ದಾಗಿ ಮಾತಾಡುವಾಗ ನಿನ್ನ ಸಿಂಗಾರ ಸಿರಿಯೇ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ ಇಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ? ಲವ್ ಮಾಡೋದ್ ಕಂಡ್ರೆ ನಂಗಾಗಲ್ವೇ? ನೀನಿಲ್ದೆ ನಾನಿಲ್ವೇ? ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಇರೋ ಚಾನ್ಸೇ ಇಲ್ಲ ಕಣಲೆ. ಇಲ್ಲಿ ನೋಡು, ಹಿಂಗೆ ಗೊತ್ತಾ ನಮ್ಮನೆ ನೀವು ಮುಚ್ಕೊಳೋದು ಏನು ಮಾಡ್ತಿದ್ಯಾ ಮಾಡಮ್ಮ? ನಮ್ಮ ಮನೇಲಿ ಒಂದಷ್ಟು ಜನ ಮೆಂಟ್ಲುಗಳಿದ್ದಾರೆ. ಟೈಮ್ ನೋಡಿ, ಟೈಮ್ ತೋರಿಸ್ತೀನಿ ರೀ. ಟೈಮ್ ನೋಡಿ, ಇನ್ನೇನು ಬೆಡ್ಗೋಗಿ ಮಲಗೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಅಂಥದ್ರಲ್ಲಿ ಇಷ್ಟೊತ್ತಲ್ಲಿ ಕೂತ್ಕೊಂಡು ಯಾವ ಮದುವೆಗೆ ಹೋಗ್ಬೇಕು ಅಂತ ನಾನು ಮೆಹಂದಿ ಹಾಕಬೇಕು ಅಂತ ಅಳ್ತಾ ಇದ್ದಾಳೆ. ಅಂದರೆ ಅಳ್ತಿದ್ದಾಳೆ ಅಂದರೆ ಹಠ ಮಾಡ್ತಿದ್ದಾಳೆ. ಜ್ವರ ಏನಾದರೂ ಬಂದಿಲ್ಲ ಅಂದರೆ 4 ಬಾರಿಸ್ಬಿಟ್ಟು ಮಲಗಿಸ್ತಿದ್ದೆ. ಏನು ಮಾಡ್ತೀರಾ, ಒಂದೇ ಮಗು ಎಲ್ಲ ಮುದ್ದಕ್ಕೆ ಸಾಕ್ಬಿಟ್ಟಿದ್ದೀವಿ, ಹೊಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಕಾಲಿಗೆ ಹಾಕ್ಸ್ಕೊಂಡಿದ್ದೀನಿ. ಸೊ ಇವಾಗ ಏನು ನಡೀತಿದೆ ಅಂದರೆ ನಂದು ಫಿನಿಶ್ ಆಗಿದೆ. ಸೊ ಈ ಥರ ಮೆಂಟ್ಲುಗಳು ಇವಾಗ ನೋಡಿ. ಇದು ಯಾವ ಥರ ಹುಚ್ಚು ಮೇಡಮ್ ನಿಮಗೆ? ತಲೆಗೆಲ್ಲ ಮೆಹಂದಿ ಯಾಕೆ ತಲೆಗೆಲ್ಲ ಹಚ್ಕೊಂಡಿದ್ದೀರಾ? ಅದು ಬಿಡಿಸ್ಬೇಕಾರೆ ಹಂಗೆ ಎಕ್ಸ್ಟ್ರಾ ಬಂದಿದೆಲ್ಲ ಹಿಂಗೆ ಹಾಕೊಂಡೆ. ಅಲ್ಲ, ಇದು ಯಾವ ಹುಚ್ಚು ಹೇಳಿ ಒಂದು ಸ್ವಲ್ಪ. ಹಾಂ, ಏನು ಖುಷಿ ಮೇಡಮ್?
ಹುಷಾರಾದೆ ಅಂತ ಸೊ ಈ ಥರ ಮೆಟ್ಲುಗಳು ಇರುತ್ತೆ, ಏನು ಮಾಡೋದು ನಾವು ಹೇಳಿ, ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ಒಂದು ಸೆಕೆಂಡ್. ಏನಾಯ್ತು ಗೊತ್ತಾ ಇವಾಗ, ಗೊತ್ತಿಲ್ಲ. ನಾನು ತೊತ್ಲಕ್ಕ ಮಾತಾಡ್ತೀನಿ. ಅಂದರೆ ಎಲ್ಲನೂ ಅಲ್ಲ, ಕೆಲವೊಂದು ಪದಗಳು ನನಗೆ ನಿಜವಾಗ್ಲೂ ಬರೋಲ್ಲ. ಅದೇನು ನಾಲ್ಗೆ ಒಳ್ಳಲ್ಲ. ಈಗ ಏನಂದೆ ನಾನೀಗ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಅನ್ನೋಕ್ಕೇನಂದೆ ಮತ್ತೆ? ಅದೇನು ಹೇಳ್ದೆ ಮರ್ತೋಯ್ತು, ಬಟ್ ನಾಲ್ಗೆ ಟ್ವಿಸ್ಟ್ ಆಗಲಿಲ್ಲ. ಸೊ ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಬಾಯ್.